ಪತ್ರಕರ್ತ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಪುತ್ತೂರಿನ ಪುರಸಭೆ ಅಧ್ಯಕ್ಷ ಅವನ ಮಗ ಸೇರಿಕೊಂಡಾಗಿ ಅದರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂತ ಒಂದು ಕುಟುಂಬದಲ್ಲಿ ಆ ಹುಡುಗಿ ಬಿಕಾಂ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಿ ಪುತ್ತೂರಿಗೆ ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗು ತಗೊಂಡೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾಹಿತ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೆ. ಅದರಲ್ಲಿ ಆ 3 ಜನ ಅದೇ ಸಾಲಿನಲ್ಲಿ ಆರೋಪಿಗಳಾಗಿ ಕೃಷ್ಣಾಜಿರಾವ್ ಅವರ ತಂದೆ ಜಗನ ಮಗಳು ವೈಷ್ಣವಿ ಮತ್ತೆ ಆರೋಪಿ ದೊಡ್ಡಪ್ಪ, ಈ 3 ಜನ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ. ನಮ್ಮ 3 ಜನರನ್ನ ಕೈ ಬಿಡಿ ಅಂತ ಕೇಸನ್ನ ರಿಟ್ ಹಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣಾಜಿರಾವ್ ಒಂದು ರಿಟ್ ಹಾಕ್ತಾರೆ. ನಮಗೆ ಅದನ್ನ ಸ್ಕ್ವಾಶ್ ಮಾಡಿ ದೀರ್ಘವಾದಂತ ವಿಚಾರಣೆ ನಡೆಸಿದ್ದೆ. ಅದನ್ನ ನೀವೆಲ್ಲರೂ ಆಗ ಕೋರ್ಟ್ ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವನ ಕನಸನ್ನ ಚಿತ್ರ ಮಾಡಿಕೊಂಡು ಮಗುನ ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಅಷ್ಟೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದ್ರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಈ ಅಕೌಂಟ್ಗೆ ಹೋಗ್ಲಿಲ್ಲ. ಆ ಸಂಬಂಧಪಟ್ಟಂತ ಸೀನಿಯರ್ ಹುಡುಗನ ಪರ ಕೋರ್ಟ್ ರಿಪೋರ್ಟ್ ಬಂದು ಕೋರ್ಟ್ನಲ್ಲಿ ಅವರೇ ಒಪ್ಕೊಂಡ್ರು ಕೂಡ ಪುತ್ತೂರು ಪುರಸಭೆಯಲ್ಲಿ ಅರ್ಜಿ ಕೊಟ್ರೆ ಆ ಮಗುವಿನ ತಂದೆ ಕೃಷ್ಣಾಜಿರಾವ್ ಅಂತ ಸೇರಿಸಿ ಅಂತ ಕೊಟ್ರೆ ಇವತ್ತರೆಗೂ ಅವ್ರ ತಂದೆ ಹೆಸರನ್ನ ಭರ್ತಿ ಮಾಡ್ಕೊಟ್ಟೆ. ಆ ಹುಡುಗಿಗೆ ಮತ್ತೆ ಆ ಮಗುಗೆ ನ್ಯಾಯ ದೊರಕುವವರೆಗೂ ನ್ಯಾಯಾಂಗದ ಮಿತಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಆ ಹುಡುಗಿಯ ಯಾವುದೇ ಸಂಬಂಧಿಕರಲ್ಲ. ನಾವು ನಮಗೂ ಅವ್ರಿಗೂ ಯಾವುದೇ ಬ್ಲಡ್ ರಿಲೇಶನ್ಶಿಪ್ ಇಲ್ಲ. ನಮ್ಮ ಸಮಾಜದ ಒಂದು ಬಡ ಹೆಣ್ಣು ಮಗಳು ಅವ್ರ ತಾಯಿನಲ್ಲಿ ಕಸ ಗುಡಿಸೋ ಕೆಲಸ, ಅವರೊಬ್ಬ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ಅನ್ಯಾಯ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ನಮ್ಮಂತವರು ನಮ್ಮ ಸಮುದಾಯದಲ್ಲಿ ಇಂಥ ಪ್ರಕರಣಗಳಾದಂತೂ ಆಗೋದಿಲ್ಲ. ವಿಚಾರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಆ ಮಗುವಿಗೆ ಸಿಗಬೇಕಾದ ನ್ಯಾಯಾಲಯದ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವುಗಳೇ ಅದನ್ನ ಗಮನಿಸ್ತಾ ಇದ್ದೇವೆ, ಬೇರೆಯವರು ಗಮನಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ಸಹ ಸೇರಿ ನಾವೆಲ್ಲ ಸದ್ದಿದ್ದೇವೆ. ಕರ್ನಾಟಕದ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ತಿಳಿಸಲಿಕ್ಕೆ ತಮ್ಮೆಲ್ಲರಿಗೂ ಇದರ ಪರವಾಗಿ ಕಾರ್ಯಕ್ಕೆಂದರೆ ಎಲ್ಲ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ. ಅದನ್ನು ತಾವುಗಳು ಸಹ
ನಮ್ಮ ಸಮಾಜದ ಮಗುವಿನ ಒಂದು ಕಾನೂನುಬದ್ಧವಾದಂತಹ ಒಂದು ನ್ಯಾಯದಲ್ಲಿಗೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಸಹಕರಿಸಿರತಕ್ಕಂಥೇಳಿ ನಮೋ ವಿಶ್ವಕರ್ಮ. ನಮ್ಮ ಸಮಾಜದ ಮುಖಂಡರು ಪೂಜಾ ಆಚಾರ್ಯವರ ಈ ಪ್ರಕರಣ ವಿಷಯವಾಗಿ ನಾನು ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಯಜ್ಞ ನಿಗಮ ಕಲಬುರಗಿ ಮತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ರಾಷ್ಟ್ರವರ ಕುಟುಂಬಕ್ಕೆ ಹೋಗಿ ಆ ಮಗುವನ್ನು ನೋಡುವ ಮುಖಾಂತರ ಅಲ್ಲಿ ಸಮಾಜದವ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಯಾವೆಲ್ಲ ನಿಟ್ಟಿನೊಳಗ ನಾವು ಪ್ರಯತ್ನಗಳು ಮಾಡಬೇಕು ಅಂತಕ್ಕಂಥದ್ದು ಮಾಡಿಕೊಂಡು ಬಂದ ನಂತರದಲ್ಲಿ ಈಗ ಇದು ನ್ಯಾಯಾಂಗದಲ್ಲಿದೆ. ಈಗಾಗಲೇ ಆ ಮಗುವಿಗೆ ಏನು ಪೂಜಾ ಆಚಾರ ಇದ್ದಾಳೆ ಪ್ರತಿ ತಿಂಗಳು ಆಕೆಗೆ 75,000 ರೂಪಾಯಿ ಹಣವನ್ನ ಕೊಡಬೇಕು ಅಂತ ಆದೇಶ ಆಗಿದ್ದು, ಅದನ್ನ ಏನು ಎದುರಿನ ಕುಟುಂಬ ಅವರು ಅದನ್ನ ಧಿಕ್ಕರಿಸಿದ್ದಾರೆ. ವರ್ಗದ ಸಮಾಜದ ಸ್ವಾಮೀಜಿಗಳು ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ ಆ ಹೆಣ್ಣು ಮಗಳ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಲೆಕ್ಕದಲ್ಲಿ ಹೋರಾಟ ನಡೀತಾ ಇದೆ. ಹೀಗಾಗಿ ಇನ್ನೂ ಹೆಚ್ಚಿನದಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು ಮಾಧ್ಯಮದ ಮಿತ್ರರಿಗೆ ಮಾತನಾಡ್ತಾರೆ.